ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು TET 2025ಗೆ ಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್, ಅಂದರೆ ಸೈನ್ಸಲ್ಲಿ ಸ್ಪೆಷಲಿ ಇವತ್ತು ಬಯಾಲಜಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. NCERT ಬೇಸಲ್ಲಿರುವಂತಹ ಇಂಪಾರ್ಟೆಂಟ್ MCQ ಸೀರೀಸ್. ಸೊ ಎಲ್ಲರೂ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನೀವು ಎಷ್ಟು ಓದಿದ್ದೀರಾ ಆ್ಯಂಡ್ ಯಾವುದ್ರ ಬಗ್ಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ, ಸೊ ಈ MCQಸ್ನ ಸಾಲ್ವ್ ಮಾಡೋ ಮೂಲಕ ನೀವು ಕಾನ್ಸೆಪ್ಟ್ನ ಇನ್ನೂ ಕ್ಲಿಯರ್ ಮಾಡ್ಕೋಬೋದು. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಎಸ್, ಫಸ್ಟ್ ಕ್ವಶನ್. ಲೋಳೆಯು ಡ್ಯಾಶ್ನ ಒಳಪದರವನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದು ಹೃದಯ, ಯಕೃತ್ತು, ಹೊಟ್ಟೆ, ಕರುಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಇಲ್ಲಿ ಸಿ ಆಗುತ್ತೆ, ಹೊಟ್ಟೆ. ಸೊ ಹೊಟ್ಟೆಯಲ್ಲಿರುವಂತಹ ಒಂದು ಆಮ್ಲ ಯಾವುದು ಅಂತ ಕೇಳಿದ್ರೆ HCl ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಒನ್. ಪೈರೋವೇಟ್ ಎಷ್ಟು ಇಂಗಾಲದ ಪರಮಾಣುಗಳನ್ನು ಒಳಗೊಂಡಿರುವ ಅಣುವಾಗಿದೆ? ಪೈರೋವೇಟ್ ಅನ್ನೋದು 3 ಪರಮಾಣುಗಳನ್ನು ಒಳಗೊಂಡಿರುವ ಅಣುವಾಗಿರುತ್ತೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೊಟ್ಟೆಯಿಂದ ಆಹಾರವು ಪ್ರವೇಶಿಸುವುದು ಎಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಹೊಟ್ಟೆಯಿಂದ ಡೈರೆಕ್ಟಾಗಿ ಆಹಾರವು ಎಲ್ಲಿ ಹೋಗುತ್ತೆ ಅಂತಂದರೆ ಸಣ್ಣ ಕರಳಿಗೆ ಹೋಗುತ್ತೆ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವ್ಯಾಪಕವಾಗಿ ಸುರುಳಿ ಆಕಾರದ ಕಾರಣದಿಂದಾಗಿ ಸಾಂದ್ರವಾದ ಜಾಗಕ್ಕೆ ಅಳವಡಿಸಲಾದ ಎಲಿಮೆಂಟರಿ ಕಾಲುವೆಯನ್ನು ಅತಿ ಉದ್ದದ ಭಾಗ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಎಲಿಮೆಂಟರಿ ಕಾಲುವೆಯ ಅತಿ ಉದ್ದವಾದ ಭಾಗ ಯಾವುದು ಅಂತಂದರೆ ಇಲ್ಲಿ ಯಕೃತ್ತು, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಗುದದ್ವಾರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಂತಲ್ಲಿ ಜಾಸ್ತಿ ಇರುವಂಥದ್ದು ಯಾವುದು ಅಂತಂದರೆ ಸಣ್ಣ ಕರಳು. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ, ಸಣ್ಣ ಕರಳು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹುಲ್ಲು ತಿನ್ನುವ ಸಸ್ಯಾಹಾರಿಗಳಿಗೆ ಡ್ಯಾಶ್ ಜೀರ್ಣವಾಗಲು ಸಣ್ಣ ಕರಳು ಉದ್ದವಾಗಿರಬೇಕು. ಅಂದರೆ ಯಾವ ತಿಂದಿರುವಂಥ ಆಹಾರ ಅಥವಾ ಕೊಬ್ಬ, ಜೀವಸತ್ವನ, ಪ್ರೋಟೀನ್ಗಳ ಅಥವಾ ಸೆಲ್ಯುಲೋಸ್ ಯಾವುದನ್ನು ತಿಂದಾಗ ಜೀರ್ಣವಾಗಲು ಸಣ್ಣ ಕರಳು ಉದ್ದವಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಡಿ ಆಗುತ್ತೆ, ಸೆಲ್ಯುಲೋಸ್. ಅಂದರೆ ಹುಲ್ಲು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಜೀರ್ಣವಾಗಲು ಸಣ್ಣ ಕರಳು ಉದ್ದವಾಗಿರಬೇಕು. ಕರೆಕ್ಟ್ ಆನ್ಸರ್ ಬಂದು ಡಿ. ನೆಕ್ಸ್ಟ್ ಕ್ವಶನ್. ಸಣ್ಣ ಕರಳು ಸಂಪೂರ್ಣ ಜೀರ್ಣಕ್ರಿಯೆಯ ಸ್ಥಳವಾಗಿದೆ. ಯಾವ ಒಂದು ಸಂಪೂರ್ಣ ಕ್ರಿಯೆಯ ಸ್ಥಳವಾಗಿದೆ? ಇಲ್ಲಿ ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಗಳು ಮತ್ತು ಮೇಲಿನ ಎಲ್ಲವೂ ಅಂತ ಕೇಳ್ತಿದ್ದಾರೆ. ಸೊ ಸಣ್ಣ ಕರಳಿನಲ್ಲಿ ಕೊಬ್ಬುಗಳು ಕೂಡ ಜೀರ್ಣ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಕೂಡ ಜೀರ್ಣ ಆಗುತ್ತೆ ಆ್ಯಂಡ್ ಪ್ರೋಟೀನ್ಗಳು ಕೂಡ ಜೀರ್ಣ ಆಗೋದ್ರಿಂದ ಸೊ ಈ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಡಿ ಆಗುತ್ತೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. 6 ಇಂಗಾಲದ ಅಣುವಾದ ಗ್ಲುಕೋಸ್ ಅನ್ನು ಪೈರೋವೇಟ್ ಎಂಬ 3 ಇಂಗಾಲದ ಅಣುವಾಗಿ ವಿಭಾಗಿಸಲು, ಅಂದರೆ ಇಲ್ಲಿ ಗ್ಲುಕೋಸ್ನ ಪೈರೋವೇಟ್ ಆಗಿ ವಿಭಾಗಿಸುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದು ಸೈಟೋಪ್ಲಾಸ್ಮಾ, ರೈಸೋಸೋಮ್ಸ್ ಆ್ಯಂಡ್ ಲೈಸೋಸೋಮ್ಸ್, ಮೈಟ್ರೋಕಾಂಡ್ರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಕರೆಕ್ಟ್ ಆಗಿರೋ ಆನ್ಸರ್ ಗ್ಲುಕೋಸ್ ಟು ಪೈರೋವೇಟ್ ಆಗಿ ವಿಭಾಗಿಸುವುದು ಸೈಟೋಪ್ಲಾಸ್ಮಾ. ಕರೆಕ್ಟ್ ಆನ್ಸರ್ ಬಂದು ಎ. ನೆಕ್ಸ್ಟ್ ಕ್ವಶನ್ ಬಂದು 8th ಒನ್. ಆಮ್ಲಜನಕವನ್ನು ಬಳಸಿಕೊಂಡು ಪೈರೋವೇಟ್ನ ವಿಭಜನೆಯು ಡ್ಯಾಶ್ನಲ್ಲಿ ನಡೆಯುತ್ತದೆ. ಸೊ ಇಲ್ಲಿ ಆಪ್ಷನ್ ಬಂದು ಸೈಟೋಪ್ಲಾಸ್ಮಾ, ರೈಬೋಸೋಮ್ಸ್ಗಳು, ಲೈಸೋಸೋಮ್ಸ್ಗಳು ಮತ್ತು ಮೈಟ್ರೋಕಾಂಡ್ರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಪೈರೋವೇಟ್ನ ವಿಭಜನೆ ಎಲ್ಲಿ ನಡೆಯುತ್ತೆ ಅಂತಂದರೆ ಮೈಟ್ರೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಡಿ ಆಗುತ್ತೆ. ಇಲ್ಲಿ ಆ ಮೈಟ್ರೋಕಾಂಡ್ರಿಯಾಸ್ನ ಏನಂತ ಕರೀತಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದನ್ನು ಶಕ್ತಿ ಉತ್ಪಾದನಾ ಕೇಂದ್ರ, ಅಂದರೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 9th ಒನ್. ಯಾವುದರ ಕೊರತೆಯಿಂದ ಕ್ವಾಶಿಯೋಕೋರ್ಸ್ ಉಂಟಾಗುತ್ತದೆ ಮತ್ತು ಮರಾಸ್ಮಸ್ ಕೊರತೆಯಿಂದ ಯಾವುದ್ರ ಕೊರತೆಯಿಂದ ಮರಾಸ್ಮಸ್ ಉಂಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಈ 2 ರೋಗಗಳು ಅಂದರೆ ಕಾಯಿಲೆಗಳು ಬರುವಂಥದ್ದು ಯಾವುದರ ಕೊರತೆಯಿಂದ? ಇಲ್ಲಿ ಮರಾಸ್ಮಸ್ಸು ಮತ್ತು ಕ್ವಾಶಿಯೋಕೋರ್ಸ್ ಬರೋದು ಪ್ರೋಟೀನ್ಗಳ ಕೊರತೆಯಿಂದ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 10th ಒನ್. ಮೀನಾಮಾಟ ರೋಗವು ವಿಷಪ್ರಾಶನದಿಂದ ಉಂಟಾಗುತ್ತದೆ. ಅಂದರೆ ಯಾವ ಒಂದು ವಿಷಪ್ರಾಶನದಿಂದ ಈ ಮೀನಾಮಾಟ ರೋಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಬಿ, ಪಾದರಸ. ಪಾದರಸ ಅಂದರೆ ಮರ್ಕ್ಯೂರಿ ಅಂತ ಹೇಳ್ತೀವಲ್ಲ, ಮೀನಾಮಾಟ ರೋಗಕ್ಕೆ ಕಾರಣವಾಗಿರೋದು ಈ ಪಾದರಸ. ನೆಕ್ಸ್ಟ್ ಕ್ವಶನ್ ಹೋಗೋಣ. 11th ಒನ್. ಇಟಾಯ್ ಯಾವ ಒಂದು ವಿಷಯದಿಂದ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದರಿಂದ ಉಂಟಾಗುವಂಥ ಒಂದು ವಿಷಯ ಅಂತಂದರೆ ಕ್ಯಾಡ್ಮಿಯಂ. ಸೊ ಬಿ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಒನ್. ಸ್ವಲ್ಪ ಪ್ರಮಾಣದ ಆಹಾರವನ್ನು ತೆಗೆದುಕೊಂಡು ಅದಕ್ಕೆ ತಾಮ್ರದ ಸಲ್ಫೈಟ್ ಮತ್ತು ಕ್ಯಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿ ಅದು ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಸೊ ಇದು ಯಾವ ಒಂಥರದ ಒಂದು ಟೆಸ್ಟ್ ಅಂತ ಹೇಳಿದರೆ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದು ಕೊಬ್ಬುಗಳು, ಜೀವಸತ್ವಗಳು ಆ್ಯಂಡ್ ಪ್ರೋಟೀನ್ಗಳು, ಖನಿಜಗಳು, ಇದೆಲ್ಲ ಮಾಡಿ ನಾವು ಏನನ್ನು ಟೆಸ್ಟ್ ಮಾಡ್ತಿದ್ವಿ ಅಂತಂದರೆ ಇಲ್ಲಿ ಕರೆಕ್ಟಾಗಿರೋ ಆನ್ಸರ್ ಬಂದು ಸಿ ಆಗುತ್ತೆ, ಪ್ರೋಟೀನ್ಗಳ ಟೆಸ್ಟ್ ಆಗುತ್ತೆ ಇದು. ಮುಂದಿನ ಕ್ವಶನ್ ನೋಡೋಣ. ಈ ಎರೋಬಿಕ್ ಪ್ರಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆಯಾಗುವ ಆಮ್ಲಜನಕರಹಿತ ಪ್ರಕ್ರಿಯೆಯಲ್ಲಿ ಶಕ್ತಿ ಅನ್ನೋದು ಹೆಚ್ಚಿರುತ್ತಾ, ಕಡಿಮೆ ಇರುತ್ತಾ ಆ್ಯಂಡ್ ಸಮಾನವಾಗಿರುತ್ತಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸ್ವಲ್ಪ ಇಲ್ಲಿ ಕ್ವಶನಲ್ಲಿ ಮಿಸ್ಟೇಕ್ ಆಗಿದೆ, ಬಟ್ ಇಲ್ಲಿ ಆನ್ಸರ್ ಬಂದು ಬಿ ಆಗುತ್ತೆ, ಹೆಚ್ಚಾಗಿರುತ್ತೆ. ಅಂದರೆ ಇಲ್ಲಿ ಎರೋಬಿಕ್ ಪ್ರೊಸೆಸ್ಸಲ್ಲಿ ಪ್ರೆಸೆನ್ಸ್ ಆಫ್ ಏರ್ ಇರೋದ್ರಿಂದ ಇಲ್ಲಿ ಹೆಚ್ಚು ಶಕ್ತಿ ಉತ್ಪಾದನೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಂಪಾರ್ಟೆಂಟ್. ATPಯಲ್ಲಿ
ಟರ್ಮಿನಲ್ ಫಾಸ್ಫೇಟ್ ಸಂಪರ್ಕವನ್ನು ನೀರನ್ನು ಬಳಸಿ ಮುರಿದಾಗ ಅಲ್ಲಿ ಏನಾಗುತ್ತೆ, ಎಷ್ಟು ಕಿಲೋ ಜೌಲ್ ಪರ್ ಮೋಲ್ಗೆ ಸಮನಾದ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. ATP ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ. ಸೊ ಇಲ್ಲಿ ಎಷ್ಟು ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ ಟರ್ಮಿನಲ್ಸಲ್ಲಿ ಅಂತಂದರೆ 30.5 ಕಿಲೋ ಜೌಲ್ ಪರ್ ಮೋಲ್ ಶಕ್ತಿ ಬಿಡುಗಡೆ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ರಕ್ತವು ಡ್ಯಾಶ್ ಎಂಬ ದ್ರವ್ಯ ಮಾಧ್ಯಮವನ್ನು ಹೊಂದಿರುತ್ತೆ, ಅದರಲ್ಲಿ ಜೀವಕೋಶಗಳು ಏನಾಗಿರುತ್ತೆ, ನೇತಾಡುತ್ತಿರ್ತವೆ ಅಂತೆ. ಸೊ ಎಲ್ಲಿ ಜೀವಕೋಶಗಳು ನೇತಾಡುತ್ತಿರ್ತವೆ ಅಂತಹ ಒಂದು ದ್ರವ್ಯ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ ಇಲ್ಲಿ ರಕ್ತದಲ್ಲಿರುವಂತಹ ಒಂದು ದ್ರವ್ಯ ಮಾಧ್ಯಮದಲ್ಲಿ ಜೀವಕೋಶಗಳು ನೇತಾಡುತ್ತಿರೋದು ಅದು ಪ್ಲಾಸ್ಮಾ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್, ಪ್ಲಾಸ್ಮಾ ಸಾಗಿಸುವ ಪೋಷಕಾಂಶಗಳನ್ನು ಹೆಸರಿಸಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನ್ ಬಂದು ಆಹಾರ, ಕಾರ್ಬನ್ ಡೈಆಕ್ಸೈಡ್, ಸಾರಜನಕ ತ್ಯಾಜ್ಯ ಮತ್ತು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪ್ಲಾಸ್ಮಾ ಸಾಗಿಸುವಂಥ ಪೋಷಕಾಂಶಗಳಂತ ಬಂದರೆ ಆಹಾರನೂ ಸಾಗಿಸುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡನ್ನು ಸಾಗಿಸುತ್ತೆ, ಸಾರಜನಕ ತ್ಯಾಜ್ಯವನ್ನು ಕೂಡ ಇದು ಸಾಗಿಸುತ್ತೆ. ಅದಕ್ಕಾಗಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಡಿ ಆಗುತ್ತೆ. ಮೇಲಿನ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದು ಆಮ್ಲಜನಕವನ್ನು ಯಾವ ರಕ್ತ ಕಣಗಳು ಸಾಗಿಸುತ್ತವೆ ಅಂತ ಕೇಳ್ತಿದ್ದಾರೆ. ಆಪ್ಷನಲ್ಲಿ RBC, WBC ಆ್ಯಂಡ್ ಕಿರು ತಟ್ಟೆಗಳು ಮತ್ತು ಪ್ಲಾಸ್ಮಾಸ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನಲ್ಲಿ ಬಂದು ನೋಡಿದ್ರೆ ನಿಮಗೆ ಕರೆಕ್ಟ್ ಆಗಿರೋ ಆನ್ಸರ್ ಗೊತ್ತಾಗುತ್ತೆ. ಆಮ್ಲಜನಕವನ್ನು ಸಾಗಿಸುವಂಥ ರಕ್ತ ಕಣಗಳಂದರೆ RBC ಅಂತ. ಸೊ ಎ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಅಲ್ವಿಯೋಲಾರ್ ಮೇಲ್ಮೈ ಹರಡದಿದ್ದರೆ ಅದು ಸುಮಾರು ಎಷ್ಟು ಮೀಟರ್ವರೆಗೆ ಆವರಿಸುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಬಂದು ಕರೆಕ್ಟ್ ಆನ್ಸರ್ 80 ಚದರ ಮೀಟರ್. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಉಭಯಚರಗಳು ಮತ್ತು ಅನೇಕ ಸರೀಸೃಪಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿರುತ್ತವೆ ಅಂತ ಕೇಳ್ತಿದ್ದಾರೆ. ಸೊ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಸರೀಸೃಪ ಅಂದ್ರೇ ತಿಳ್ಕೊಂಡ್ಬಿಡಿ, ಅಲ್ಲಿ 3 ಹೃದಯ ಕೋಣೆಗಳು ಇರುತ್ತವೆ. ಸೊ ಸಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ, ಮೀನುಗಳ ಹೃದಯದ ಕೋಣೆಗಳು ಎಷ್ಟು ಅಂತ ಕೇಳ್ತಿದ್ದಾರೆ. ಆವಾಗಲೇ ನೋಡಿದಾಗೆ ಸರೀಸೃಪಗಳಿಗೆ 3 ಹೃದಯದ ಕೋಣೆಗಳಿದ್ದರೆ ಇಲ್ಲಿ ಮೀನಿಗೆ 2 ಹೃದಯದ ಕೋಣೆಗಳಿರುತ್ತೆ. ಸೊ ಆಪ್ಷನ್ ಈಸ್ ಬಿ. ಮುಂದಿನ ಕ್ವಶನ್ ಹೋಗೋಣ. ಸೊ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ಕೊತೀನಿ. ಎರೆಹುಳುಗಳು ತಮ್ಮ ಉಸಿರಾಟಕ್ಕಾಗಿ ಏನನ್ನ ಬಳಸ್ತವೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆರ್ಧ ಚರ್ಮನ, ನೆಫ್ರಿಡಿಯನ ಅಥವಾ ತೆಳುವಾದ ಹೊರಪೊರೆಯನ ಅಥವಾ ಶ್ವಾಸನಾಳದ ಕೊಳವೆಗಳನ್ನು ಬಳಸುತ್ತಾ ಅಂತ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ತೆಳುವಾದ ಹೊರಪೊರೆಯನ್ನು ಬಳಸುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್, ಕಪ್ಪೆಗಳಂತೆ ಉಭಯಚರಣಗಳು ತಮ್ಮ ಉಸಿರಾಟವನ್ನು ಯಾವುದರಿಂದ ಮಾಡಬಲ್ಲವು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಎ, ಆರ್ಧ ಚರ್ಮದಿಂದ ಉಸಿರಾಡುತ್ತೆ. ನೆಕ್ಸ್ಟ್ ಕ್ವಶನ್, ಧ್ವನಿ ಉತ್ಪಾದನೆಗೆ ಸಹಾಯ ಮಾಡುವ ಕಾರ್ಟಿಲಾಜಿಸ್ ಪೆಟ್ಟಿಗೆ ಎಂದರೇನು ಮತ್ತು ಆದ್ದರಿಂದ ಇದನ್ನು ಧ್ವನಿ ಪೆಟ್ಟಿಗೆ ಅಂತಲೂ ಕರೀತಾರೆ ಅಂತ ಕೇಳ್ತಿದ್ದಾರೆ. ಯಾವುದು ಒಂದು ಧ್ವನಿ ಉತ್ಪಾದನೆಗೆ ಸಹಾಯ ಮಾಡುವ ಕಾರ್ಟಿಲಾಜಿಸ್ ಪೆಟ್ಟಿಗೆ ಅಂತಂದರೆ ಸೊ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಬಿ, ಲಾರೆಕ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಸರಾಸರಿಯಾಗಿ ಆರೋಗ್ಯವಂತ ಮನುಷ್ಯನು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು 5 to 8, 12 to 16, 25 to 30, 60 to 70. ಸೊ ಇಲ್ಲಿ ಬಂದು ಕರೆಕ್ಟ್ ಆಗಿರೋ ಆನ್ಸರ್ 12 to 16 ಟೈಮ್ಸ್ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಉಸಿರಾಡುತ್ತಾನೆ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಪ್ರತಿಯೊಂದು ಹಿಮೋಗ್ಲೋಬಿನ್ ಅಣುವು ಗರಿಷ್ಠ ಎಷ್ಟು O2 ಅಣುಗಳನ್ನು ಸಾಗಿಸಬಹುದು, ಅಂದರೆ ಆಕ್ಸಿಜನ್ ಅಣುಗಳನ್ನು ಸಾಗಿಸಬಹುದು ಅಂತಂದರೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಸಿ ಆಗುತ್ತೆ. 4 ಆಕ್ಸಿಜನ್ ಅಣುಗಳನ್ನು ಹಿಮೋಗ್ಲೋಬಿನ್ ಅಣುವು ಸಾಗಿಸಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸಂಕೀರ್ಣ ಆಹಾರ ಪದಾರ್ಥವನ್ನು ಸರಳ ಹೀರಿಕೆಯುಳ್ಳುವ ರೂಪಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಕೇಳ್ತಿದ್ರೆ. ಅಂದರೆ ಸಂಕೀರ್ಣ ಆಹಾರ ಪದಾರ್ಥವನ್ನು ಸರಳವಾಗಿ ಆಹಾರ ಪದಾರ್ಥವಾಗಿ ಪರಿವರ್ತಿಸುವ ಒಂದು ಕ್ರಿಯೆ ಅಂದರೆ ಇಲ್ಲಿ ಜೀರ್ಣಕ್ರಿಯೆ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಜೀರ್ಣಕ್ರಿಯೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆಹಾರವನ್ನು ದೇಹಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೇವನೆನ, ಜೀರ್ಣಕ್ರಿಯೆ, ಸಮೀಕರಣ, ವಿಸರ್ಜನೆ ಅಂತ. ಸೊ ಇಲ್ಲಿ ಬಂದು ಕರೆಕ್ಟ್ ಆಗಿರೋ ಆನ್ಸರ್ ಎ, ಸೇವನೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ದೊಡ್ಡ ಕರಳಿನ ಉದ್ದವು ಸಣ್ಣ ಕರಳಿಗಿಂತ ಅಗಲ ಮತ್ತು ಚಿಕ್ಕದಾಗಿದೆ, ಅದು ಸುಮಾರು ಎಷ್ಟು ಮೀಟರ್ ಉದ್ದವಾಗಿದೆ ಅಂತ ಕೇಳ್ತಿದ್ದಾರೆ. ಅಂದರೆ ದೊಡ್ಡ ಕರಳಿನ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಕರಳಿನ ಉದ್ದ ಎಷ್ಟಿದೆ ಅಂತ ಕೇಳಿದರೆ 1.5. ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆದರೆ ನಿಮ್ಗೆ ಗೊತ್ತಿರಬೇಕು, ಸಣ್ಣ ಕರಳಿನ ಉದ್ದ ದೊಡ್ಡ ಕರಳಿನ ಉದ್ದಕ್ಕಿಂತನೂ ಜಾಸ್ತಿ ಇರುತ್ತೆ. ಇಲ್ಲಿ ಹೆಸರಲ್ಲಿ ದೊಡ್ಡ ಕರಳು ಇರ್ಬೋದು, ಅದು ಉದ್ದದಲ್ಲಿ ಕಮ್ಮಿ ಇರುತ್ತೆ ಆ್ಯಂಡ್ ಸಣ್ಣ ಕರಳು ಉದ್ದದಲ್ಲಿ ಜಾಸ್ತಿ ಇರುತ್ತೆ. ಸಣ್ಣ ಕರಳಿನ ಉದ್ದ ಬಂದು 7.5 ಮೀಟರ್ ಆಗಿರುತ್ತೆ, ದೊಡ್ಡ ಕರಳಿನ ಉದ್ದ ಬಂದು 1.5 ಮೀಟರ್ ಆಗಿರುತ್ತೆ. ಮುಂದಿನ ಕ್ವಶನ್ ನೋಡೋಣ, ಮಲವನ್ನು ಕಾಲಕಾಲಕ್ಕೆ ಗುದದ್ವಾರದ ಮೂಲಕ ತೆಗೆದು ಹಾಕಲಾಗುತ್ತೆ, ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೇವನೆ, ಜೀರ್ಣಕ್ರಿಯೆ, ಸಮೀಕರಣ ಮತ್ತು ಎಜೆಷನ್. ಎಜೆಷನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಡಿ. ಇಲ್ಲಿ ಎಜೆಷನ್ ಅಂತಂದರೆ ಹೊರ ಹಾಕುವುದು ಅಂತ ಕೂಡ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅನುಬಂಧವು ಜೀರ್ಣಿಸಿಕೊಳ್ಳಲು ಸಹಾಯಕವಾಗಿತ್ತು, ಅಂದರೆ ಅನುಬಂಧ ಅಂದರೆ ಇಲ್ಲಿ ಅಪೆಂಡಿಕ್ಸ್ ಯಾವುದನ್ನು ಜೀರ್ಣಿಸಲು ಸಹಾಯಕವಾಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನಲ್ಲಿ ನೋಡಿದ್ರೆ ಕೊಬ್ಬುಗಳು, ಪ್ರೋಟೀನ್ಗಳು, ಒರಟು ಕೊಬ್ಬು, ಜೀವಸತ್ವಗಳು ಅಂತ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಸಿ,
ಒರಟು ಕೊಬ್ಬು ಜೀರ್ಣವಾಗಿಸೋಕೆ ಅಪೆಂಡಿಕ್ಸ್ ಸಹಾಯ ಮಾಡುತ್ತೆ, ಅಂದರೆ ಸಹಾಯಕವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೀವು. ದೇಹದ ಅತಿ ದೊಡ್ಡ ಗ್ರಂಥಿಯನ್ನು ಹೆಸರಿಸಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಮೇದೋಜ್ಜೀರಕ ಗ್ರಂಥಿ, ಯಕೃತ್ತು, ಫಿನಲ್ ಮತ್ತೆ ಮೆದುಳು. ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಅಂತಂದ್ರೆ ಅದು ಯಕೃತ್ತು. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿತ್ತರಸವು ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಅಂದರೆ ಯಾವುದರ ಒಂದು ಜೀರ್ಣಕ್ರಿಯೆಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಕೇಳಿದರೆ ಇಲ್ಲಿ ಆಪ್ಷನಲ್ಲಿ ನೋಡ್ಬೋದು ಕೊಬ್ಬುಗಳು, ಪ್ರೋಟೀನು, ಒರಟು ಕೊಬ್ಬು ಮತ್ತು ಜೀವಸತ್ವ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಕೊಬ್ಬುಗಳ ಜೀರ್ಣಕ್ರಿಯೆಯಲ್ಲಿ ಪಿತ್ತರಸವು ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಶಿಶುಗಳ ಗ್ಯಾಸ್ಟ್ರಿಕ್ ರಸದಲ್ಲಿ ಕಂಡುಬರುವ ಪ್ರೋಟಿಯೋಲೈಟಿಕ್ ಕಿಣ್ವವು ಹಾಲಿನ ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಅಂದರೆ ಯಾವ ಒಂದು ಕಿಣ್ವ ಹಾಲಿನ ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ ಅಂತಂದರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಬಿ ಆಗುತ್ತೆ, ರೆನಿನ್. ನೆಕ್ಸ್ಟ್ ಕ್ವಶನ್ ನೋಡಿ. ಮೂತ್ರವು ಎಷ್ಟು ಪ್ರಮಾಣದ ನೀರನ್ನು ಹೊಂದಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ 45%, 75%, 95%, 10% ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು 95% ಅಂತ ಆಗುತ್ತೆ. ಮೂತ್ರದಲ್ಲಿ 95% ಅಷ್ಟು ನೀರಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಾಣಿಗಳು ಹೊರಹಾಕುವ ಸಾರಜನಕ ತ್ಯಾಜ್ಯದ ಪ್ರಮುಖ ರೂಪಗಳು ಯಾವುವು ಅಂತ ಕೇಳ್ತಿದ್ದಾರೆ. ಯಾವುದನ್ನ ಪ್ರಾಣಿಗಳು ಹೊರಗೆ ಹಾಕುತ್ತವೆ ಅಂತಂದ್ರೆ ಅಮೋನಿಯಾ, ಯೂರಿಯಾ, ಯೂರಿಕ್ ಆಮ್ಲ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪ್ರಾಣಿಗಳು ಹೊರಹಾಕುವಂತ ಸಾರಜನಕ ತ್ಯಾಜ್ಯ ಅಂತ ಬಂದ್ರೆ ಇಲ್ಲಿ ಅಮೋನಿಯಾನೂ ಆಗುತ್ತೆ, ಯೂರಿಯಾ ಆಗುತ್ತೆ, ಯೂರಿಕ್ ಆಮ್ಲನೂ ಕೂಡ ಆಗುತ್ತೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಡಿ ಆಗುತ್ತೆ, ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್. ಮನುಷ್ಯನ ಪ್ರತಿಯೊಂದು ಮೂತ್ರಪಿಂಡದ ತೂಕ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಪ್ರತಿಯೊಂದು ಮೂತ್ರಪಿಂಡದ ತೂಕ ಅಂತ ಕೇಳಿದ್ರೆ ಇಲ್ಲಿ 150 ಗ್ರಾಮ್ ಆಗುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಬಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸರಾಸರಿಯಾಗಿ ಮೂತ್ರಪಿಂಡಗಳು ಪ್ರತಿ 1 ನಿಮಿಷಕ್ಕೆ ಎಷ್ಟು ಪ್ರಮಾಣದ ರಕ್ತವನ್ನು ಶೋಧಿಸುತ್ತೆ? ಅಂದರೆ ಈ ಥರ ಅಪ್ಲೈಡ್ ಕ್ವಶನ್ಸ್ನ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಈಗಲೂ ಕೇಳ್ಬೋದು, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಒಂದು ಮೂತ್ರಪಿಂಡವು ಪ್ರತಿ ನಿಮಿಷಕ್ಕೆ 11,000 ಮಿಲಿಲೀಟರ್ ರಕ್ತವನ್ನು ಶೋಧಿಸುತ್ತೆ. ಸೊ ಇಲ್ಲಿ ಅದಕ್ಕೆ ಹತ್ರ ಆಗಿರುವಂಥ ಆಪ್ಷನ್ ಬಂದರೆ 10,000 ಮಿಲಿಲೀಟರ್. ಸೊ ಕರೆಕ್ಟ್ ಆಪ್ಷನ್ ಬಂದು ಸಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಫ್ರಾನ್ ಅನ್ನೋದು ಯಾವುದರ ಕ್ರಿಯಾತ್ಮಕ ಘಟಕವಾಗಿದೆ ಅಂತ ಕೇಳ್ತಿದ್ದಾರೆ. ಮೆದುಳು, ಹೃದಯ, ಮೂತ್ರಪಿಂಡ ಮತ್ತು ಶ್ವಾಸಕೋಶಗಳಂತ. ಸೊ ನೆಫ್ರಾನ್ ಅನ್ನೋದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಿಯಾತ್ಮಕ ಘಟಕ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಸಿ. ಇಲ್ಲಿ ಮೆದುಳು ಅಂತ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ ನ್ಯೂರಾನ್ಸ್ ಅಂತ. ಸೊ ನ್ಯೂರಾನ್ಸ್ ಸಂಬಂಧಪಟ್ಟಿದ್ದು ಮೆದುಳಿಗೆ, ನೆಫ್ರಾನ್ಸ್ ಅಂತ ಸಂಬಂಧಪಟ್ಟಿರೋದು ಮೂತ್ರಪಿಂಡಕ್ಕೆ. ಸೊ ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ನ್ಯೂರಾನ್ ಮತ್ತು ನೆಫ್ರಾನ್ ಬೇರೆ ಬೇರೆ ಆಗಿದ್ದು. ನೆಫ್ರಾನ್ ಮೂತ್ರಪಿಂಡ, ನ್ಯೂರಾನ್ ಬಂದರೆ ಮೆದುಳು. ನೆಕ್ಸ್ಟ್ ಕ್ವಶನ್ ನೋಡಿ. ಹೆಟೆರೋಟ್ರೋಪ್ಸ್ ಜೀವಿಗಳು ಡ್ಯಾಶ್ ಅನ್ನು ಒಳಗೊಂಡಿರುತ್ತವೆ ಅಂತೆ. ಹೆಟೆರೋಟ್ರೋಪಿಸ್ ಜೀವಿಗಳು ಏನನ್ನು ಒಳಗೊಂಡಿರುತ್ತೆ ಅಂತಂದರೆ ಬೋತ್ ಅನಿಮಲ್ ಆ್ಯಂಡ್ ಫಂಗೈ ಅಂತ ಬರುತ್ತೆ. ಅಂದರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಎರಡನ್ನೂ ಒಳಗೊಂಡಿರುತ್ತೆ. ಸೊ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಇಲ್ಲಿ ಸಿ, ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಎರಡೂ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಯಾವುದರ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್. ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಎರಡೂ ಇದ್ದರೆ ಮಾತ್ರ ಇಂಗಾಲ ಡೈಆಕ್ಸೈಡ್ ಮತ್ತು ನೀರು ಎರಡೂ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ತಕ್ಷಣ ಬಳಸದ ಕಾರ್ಬೋಹೈಡ್ರೇಟ್ಗಳು ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತವೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನಲ್ಲಿ ನೋಡಿದ್ರೆ ಪ್ರೋಟೀನ್, ಪಿಷ್ಟ, ಕೊಬ್ಬಿಗಳು ಮತ್ತು ಲಿಪಿಡ್ಗಳ ರೂಪದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದಂದರೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಬಿ, ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಕಸ್ಕಟ ಅಂದರೆ ಅಮರ್ಬೆಲ್, ಉಣ್ಣೆ, ಜೇನುಗಳು, ಜಿಗಣೆಗಳಂತಹ ವಿವಿಧ ಜೀವಿಗಳು ಬಳಸುವ ಪೋಷಣೆಯ ವಿಧಾನವನ್ನು ಹೆಸರಿಸಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಇವೆಲ್ಲ ಜೀವಿಗಳು ಪರಾವಲಂಬಿಗಳಾಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್. ಆಟೋಟ್ರಾಫಿಕ್ ಜೀವಿಗಳು ಸೇರಿವೆ, ಅಂದರೆ ಆಟೋಟ್ರಾಫಿಕ್ ಜೀವಿಗಳ ಗುಂಪಿಗೆ ಯಾವುದು ಸೇರಿದೆ ಈ ಕೆಳಗಿನವುಗಳಲ್ಲಿ ಅಂತ ಕೇಳ್ತಿದ್ದಾರೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು, ಹಸಿರು ಸಸ್ಯಗಳು ಮತ್ತು ಎಲ್ಲಾ ಬ್ಯಾಕ್ಟೀರಿಯಾಗಳು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ನೋಡಿ ಆನ್ಸರ್ ಕನ್ಫ್ಯೂಸ್ ಮಾಡಿದ್ದಾರೆ. ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಆಟೋಟ್ರೋಫಿಕ್ ಜೀವಿಗಳು ಅಂತಂದ್ರೆ ಇಲ್ಲಿ ಹಸಿರು ಸಸ್ಯಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳು ಮಾತ್ರ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಸಿ. ಹಲವು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಮಾತ್ರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಜೀರ್ಣಾಂಗ ವ್ಯೂಹದೊಂದಿಗೆ ಸಂಬಂಧವಿಲ್ಲದ ಗ್ರಂಥಿಯು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನೋಡಿ ಯಕೃತ್ತು, ಲಾಲಾರಸ ಗ್ರಂಥಿ, ಮೇದೋಜ್ಜೀರಕ ಗ್ರಂಥಿ ಮತ್ತೆ ಮೂತ್ರಜನಕಾಂಗದ ಗ್ರಂಥಿ ಅಂತ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಗೆಸ್ ಮಾಡಿ. ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಮೂತ್ರಜನಕಾಂಗ ಆಗುತ್ತೆ. ಮೂತ್ರಜನಕಾಂಗವು ಯಾವುದೇ ಜೀರ್ಣಾಂಗ ವ್ಯೂಹದ ಒಂದು ಸಂಬಂಧಿಸಿದ ಗ್ರಂಥಿ ಅಲ್ಲ. ಸೊ ಮಿಕ್ಕಿದ್ದೆಲ್ಲ 3 ಜೀರ್ಣಾಂಗ ವ್ಯೂಹದ ಸಂಬಂಧಿಸಿದ ಗ್ರಂಥಿಗಳಾಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, ಮೂತ್ರಜನಕಾಂಗ. ನೆಕ್ಸ್ಟ್ ಕ್ವಶನ್ ಬಂದು ಕೆಳಗಿನವುಗಳಲ್ಲಿ ಯಾವುದು ಮುಖ್ಯವಾಗಿ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನಲ್ಲಿ ನೋಡಿ ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು ಮತ್ತು ಕೊಬ್ಬುಗಳು. ಇದರಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಬಂದು ಪ್ರೋಟೀನ್ಗಳು. ಸೊ ಪ್ರೋಟೀನ್ಗಳು ಮುಖ್ಯವಾಗಿ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತೆ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮನುಷ್ಯನಲ್ಲಿ ದೊಡ್ಡ ಕರಳು ಮುಖ್ಯವಾಗಿ ಒಯ್ಯುವುದು ಅಂದರೆ ದೊಡ್ಡ ಕರಳು ಯಾವ ಕಾರ್ಯವನ್ನು ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಹೀರಿಕೊಳ್ಳುವಿಕೆ, ಸಮೀಕರಣ, ಕೊಬ್ಬಿನ ಜೀರ್ಣಕ್ರಿಯೆ, ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ. ಸೊ ಆಪ್ಷನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆನ್ಸರ್ ಅಂತ. ಇಲ್ಲಿ ನೋಡಿ, ಹೀರಿಕೊಳ್ಳುವುದು ದೊಡ್ಡ ಕರುಳಿನ ಮುಖ್ಯವಾದ ಒಂದು ಕೆಲಸ ಅಂತಂದರೆ ನೀರನ್ನು ಹೀರಿಕೊಳ್ಳೋದಾಗಿರುತ್ತೆ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಅನ್ನನಾಳ ಎಂದು ಏನನ್ನ ಕರೆಯುತ್ತೇವೆ? ಅನ್ನನಾಳವನ್ನು ನಾವು ಇನ್ನೊಂದು ಹೆಸರಿಂದಾನೂ ಕರಿಬೋದು. ಇಲ್ಲಿ ಆಪ್ಷನ್ ನೋಡಿದ್ರೇ ಗೊತ್ತಾಗುತ್ತೆ, ಆಹಾರದ ಪೈಪ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಸ್ಟಿಂದ ಗ್ಲುಕೋಸ್ನ ಹೊದುವಿಕೆ ಸಾಮಾನ್ಯವಾಗಿ ಡ್ಯಾಶ್ ಅನ್ನು ನೀಡುತ್ತೆ. ಸೊ ಈಸ್ಟ್ನಿಂದ ಗ್ಲುಕೋಸನ್ನು ಹೊದುವಿಕೆ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂತಂದರೆ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ಇಲ್ಲಿ ಆಲ್ಕೋಹಾಲ್ ಆ್ಯಂಡ್ CO ಕಾರ್ಬನ್ ಮೊನಾಕ್ಸೈಡ್ ಸಿಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. CO2 ಆಗಬೇಕಾಗಿತ್ತದು. ಆ್ಯಂಡ್ ಮತ್ತು 2 ATP ಸಿಗುತ್ತೆ, ಅಡಿನೋಟಿನ್ ಟ್ರೈಫಾಸ್ಫೇಟ್ ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ, ಆಲ್ಕೋಹಾಲ್, CO2 ಆ್ಯಂಡ್ 2 ATP. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಒಂದನ್ನು ನಮ್ಮ ದೇಹದ ಶ್ವಾಸಕೋಶದಿಂದ ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕಲಾಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು CO2 ಮಾತ್ರ, ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ನಾವು ದೇಹದ ಮೂಲಕ ಹೊರಗಡೆ ಹಾಕ್ತೀವಿ. ಸೊ ಇಲ್ಲಿ 2 ಆಗಬೇಕಾಗಿತ್ತು, CO2 ಕೇವಲ, ಅದು ಸ್ವಲ್ಪ ಮಿಸ್ಟೇಕ್ ಆಗಿ CO ಆಗಿದೆ. ಸೊ CO2 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ಉಸಿರಾಟದಲ್ಲಿ ಗಾಳಿಯ ಹಾದು ಹೋಗುವುದು ಹೇಗೆ ಹೋಗುತ್ತೆ ಗಾಳಿ ಅಂತಂದರೆ ಇಲ್ಲಿ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಮೂಗಿನ ಹುರುಳಿಂದ ಹೋಗುತ್ತೆ, ಆ್ಯಂಡ್ ಗಂಟಲ ಕುಳಿಗೆ ಹೋಗುತ್ತೆ, ಧ್ವನಿ ಪೆಟ್ಟಿಗೆ ಹೋಗುತ್ತೆ, ಆ್ಯಂಡ್ ನೆಕ್ಸ್ಟ್ ಶ್ವಾಸಕೋಶಕ್ಕೆ ಹೋಗಿ ಆಮೇಲೆ ಲಾಸ್ಟ್ ಶ್ವಾಸನಾಳಕ್ಕೆ ತಲುಪುತ್ತೆ. ಸೊ ದಿಸ್ ಈಸ್ ದ ಹೌ ದ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ಟೊಮ್ಯಾಟೊ ಮೂಲಕ ನೀರಿನ ಆವಿಯ ರೂಪದಲ್ಲಿ ನೀರಿನ ನಷ್ಟವು ನಡೆಯುವ ಪ್ರಕ್ರಿಯೆನ ಹೇಗೆ ಅಂತ ಕರಿತೀವಿ ಅಂತ ಕೇಳ್ತಿದ್ವಿ. ಅಂದರೆ ಇಲ್ಲಿ ಟೊಮ್ಯಾಟೊ ಮೂಲಕ ಏನಾಗ್ತಿದೆ, ನೀರಿನ ಆವಿ ಆಗ್ತಾ ಇದೆ. ಸೊ ನೀರಿನ ನಷ್ಟ ಆಗುವಂಥ ಒಂದು ಪ್ರಕ್ರಿಯೆನ ನಾವು ಪ್ರಸರಣ ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ಮುಚ್ಚಿದ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ರಕ್ತವು ಸಂಪೂರ್ಣವಾಗಿ ಯಾವುದರ ಒಳಗೆ ಸುತ್ತುವರಿದಲ್ಪಡುತ್ತೆ ಅಂತ ಕೇಳ್ತಿದ್ದಾರೆ. ಸುತ್ತುವರೆದಿರುತ್ತೆ ಅಂತಂದರೆ ಇಲ್ಲಿ ಹಡಗುಗಳಂತಾಗಲ್ಲ, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ರಕ್ತದ ನಾಳಗಳಂತ ಹೇಳ್ತೀವಿ, ವೆಸಲ್ಸ್ ಅಂತ ಹೇಳ್ತೀವಲ್ಲ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ವೆಸಲ್ಸ್, ಅಂದರೆ ನಾಳಗಳು. ಅಲ್ಲಿಯೇ ರಕ್ತ ಪರಿಚಲನಾ ವ್ಯವಸ್ಥೆಯು ಸಂಪೂರ್ಣವಾಗಿ ಒಳಗಡೆ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಾಮಾನ್ಯ ರಕ್ತದೊತ್ತಡ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಅಂತ ಬರುತ್ತೆ. ಇಲ್ಲಿ ಹೆಚ್ಚು BP ಮತ್ತು ಕಡಿಮೆ BP ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಹೆಚ್ಚು ಅಂತಂದರೆ 120 ಇರಬೇಕು, ಕಡಿಮೆ ಅಂತಂದರೆ 80 mm ಇರಬೇಕು HGಯಲ್ಲಿ. ಇಲ್ಲಿ HG ಅಂದರೆ ಮರ್ಕ್ಯೂರಿ. ಸೊ ಹೈ BP ಮತ್ತು ಲೋ BP ಎಷ್ಟಿರಬೇಕು ಅಂತ ಗೊತ್ತಾಯ್ತಲ್ವಾ. ಸೊ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ 120/80 mm HG ಅಂತ. ಸೊ ಎ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ರಕ್ತದೊತ್ತಡವನ್ನು ಅಳೆಯುವ ಉಪಕರಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ಗೊತ್ತನ್ಸುತ್ತೆ, ಇದು ಸಿಗ್ಮೋಮಾನೋಮೀಟರ್ ಅಂತ. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಿದ್ದಾರೆ. ತಪ್ಪಾದ ಹೇಳಿಕೆಯನ್ನು ನಾವು ಗುರುತಿಸಬೇಕು. ಇಲ್ಲಿ ಎ ಆಪ್ಷನ್ ಬಂದು ಆಮ್ಲಜನಕ ರಹಿತ ರಕ್ತವನ್ನು ಹೃದಯದ ಬಲ ಹೃತ್ಕರ್ಣಕ್ಕೆ ಸುರಿಯಲಾಗಿಸುತ್ತದೆ, ಅಂದರೆ ಬಲ ಹೃತ್ಕರ್ಣಕ್ಕೆ ಕಳಿಸಲಾಗುತ್ತೆ, ಅದು ಕರೆಕ್ಟಾಗಿದೆ. ಬಿ ಬಂದು ಚಪ್ಪಟೆ ಹುಳುಗಳ ವಿಸರ್ಜನಾ ಘಟಕವು ಜ್ವಾಲೆಯ ಕೋಶಗಳಾಗಿರುತ್ತವೆ, ಇದು ಕೂಡ ಕರೆಕ್ಟಾಗಿದೆ. ಸಿ ಆಪ್ಷನ್ ಬಂದು ಮಾನವನ ಮೂತ್ರಪಿಂಡವು ಸುಮಾರು 1 ಮಿಲಿಯನ್ ನೆಫ್ರಿಡ್ಗಳನ್ನು ಹೊಂದಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೆಫ್ರಿಡ್ಗಳಲ್ಲ, ನೆಫ್ರಾನ್ಗಳನ್ನು ಹೊಂದಿರುತ್ತೆ. ಸಿ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ಆ್ಯಂಡ್ ಲಾಸ್ಟ್ ಒನ್ ನೋಡೋಣ. ಟ್ರ್ಯಾಕಿಡ್ಗಳು ಮತ್ತು ನಾಳಗಳು ನಿರ್ಜೀವ ವಾಹಕ ಅಂಗಾಂಶಗಳಾಗಿವೆ. ಸೊ ಈ ಒಂದು ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಸರಿಯಾದ ಹೇಳಿಕೆ ಯಾವುದು ಇಲ್ಲ ಅಂತಂದರೆ ಶಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಅಂದರೆ ಇಲ್ಲಿ ಮಾನವನ ಮೂತ್ರಪಿಂಡವು ಸುಮಾರು 1 ಮಿಲಿಯನ್ ನೆಫ್ರಾನ್ಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ಕ್ವಶನ್ ಒಂದು ಬಂದು ಜೀರ್ಣಾಂಗ ವ್ಯವಸ್ಥೆಯು ಯಾವ ಭಾಗವು ಯಕೃತ್ತಿನಿಂದ ಪಿತ್ತರಸವನ್ನು ಪಡೆಯುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಕೃತ್ತಿನಿಂದ ಪಿತ್ತರಸವನ್ನು ಪಡೆಯುವಂಥ ಒಂದು ಭಾಗ ಅಂತಂದರೆ ಸಣ್ಣ ಕರಡಾಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಸಣ್ಣ ಕರಡು. ನೆಕ್ಸ್ಟ್ ಕ್ವಶನ್, ಬಾಯಿಯಿಂದ ಗಾಳಿಯನ್ನು ಸುಣ್ಣದ ನೀರನ್ನು ಹೊಂದಿರುವ ಪ್ರಣಾಳಕ್ಕೆ ಊದಿದಾಗ ಇದರಿಂದ ಸುಣ್ಣದ ನೀರು ಹಾಲಿನಂತಾಗುತ್ತೆ. ಆ ಸುಣ್ಣದ ನೀರು ಏನಕ್ಕೆ ಹಾಲಿನಂತಾಯಿತು ಅಂತಂದರೆ ನಮ್ಮ ಉಸಿರಲ್ಲಿ, ಅಂದರೆ ನಾವು ಬಿಡೋ ಉಸಿರು ಊದೋ ಟೈಮಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಇತ್ತು ಅದರೊಳಗಡೆ. ಸೊ ಯಾವುದರ ಪ್ರೆಸೆನ್ಸಿಂದ ಅಂತಂದರೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಇಂಗಾಲದ ಡೈಆಕ್ಸೈಡಿಂದಾಗಿ ಸುಣ್ಣದ ನೀರು ಏನಾಯಿತು, ಹಾಲಿನಂತಾಯಿತು, ವೈಟ್ ಕಲರ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯುತ್ ಸಂಶ್ಲೇಷಣೆಯ ಸಮಯದಲ್ಲಿ ಬಿಡುಗಡೆ ಆಗುವ ಆಮ್ಲಜನಕವು ಯಾವುದರಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ನೀರು. ಸೊ ನೀರಿನಿಂದ ವಿದ್ಯುತ್ ಸಂಶ್ಲೇಷಣೆಯ ಸಮಯದಲ್ಲಿ ಆಮ್ಲಜನಕವು ಬಿಡುಗಡೆ ಆಗಿ ಬರುತ್ತೆ.
ನೆಕ್ಸ್ಟ್ ಕ್ವಶನ್, ಉಸಿರಾಟದ ಮತ್ತು ಜೀರ್ಣಾಂಗದ ಮಾರ್ಗಗಳು ಒಟ್ಟಿಗೆ ಸೇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಗಂಟಲಲ್ಲಿ ಉಸಿರಾಟನೂ ಆಗುತ್ತೆ ಆ್ಯಂಡ್ ಜೀರ್ಣಕ್ರಿಯೆಗೆ ಬೇಕಾಗಿರುವಂಥ ಒಂದು ನಾಳವು ಕೂಡ ಇದೆ. ಆ ಎರಡೂ ಸೇರುವಂಥ ಒಂದು ಜಾಗಕ್ಕೆ ನಾವು ಏನಂತೀವಿ ಅಂತಂದರೆ ಗಂಟಲು ಕುಳಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಫೈರೆಕ್ಸ್ ಅಂತ. ಗಂಟಲು ಕುಳಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಪಕ್ಷಿಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಪಕ್ಷಿಗಳಂತ ಬಂದರೆ ಇಲ್ಲಿ ಮ್ಯಾಮಲ್ಸ್ ಬರುತ್ತೆ. ಮ್ಯಾಮಲ್ಸಲ್ಲಿ 4 ಹೃದಯದ ಕೋಣೆಗಳಿರುತ್ತವೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಸಿ ಆಗುತ್ತೆ, 4. ಇಷ್ಟೊತ್ತು ನಾವು ಇಂಪಾರ್ಟೆಂಟ್ ಆಗಿರುವಂತಹ ಬಯಾಲಜಿ ಕ್ವಶನ್ಸ್ನ ನೋಡಿದ್ದೀವಿ. ಸೊ ಇದೆಲ್ಲವೂ ಟಿ.ಇ.ಟಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಇದನ್ನು ರಿವಿಷನ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಿರುವಂತಹ 360 ಆ್ಯಂಗಲಲ್ಲಿ ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಬಯಾಲಜಿ ಕ್ವಶನಲ್ಲಿ ಬಂದಿರುವಂಥ ಯಾವುದೇ ಕ್ವಶನ್ಸ್ನೂ ಮಿಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ಬರುತ್ತೆ. ಸೊ ಕೀಪ್ ರೀಡಿಂಗ್, ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ಮೈ ಲಿಸ್ಟ್. ಟಿ.ಇ.ಟಿ ಪ್ರಿಪ್ರೇಷನ್ ಮಾಡ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋಸ್ ಬರ್ತಾ ಇದೆ. ಸೊ ಎಲ್ಲದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಸೊ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಸ್ಕೇಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.